ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. CID ಕೊಡಬೇಕು ಅಂತ ನಾವು ಕೇಳಿದ್ದು, CBIಗೆಲ್ಲ ಕೊಡಿ ಅಥವಾ ಹೈಕೋರ್ಟ್ ಜಡ್ಜಿಗೆಲ್ಲ ಕೊಡಿ, ಇದನ್ನು ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಕೊಟ್ಟಿದ್ದೀವಿ. ಈಗ ಅವ್ರು CID ಕೊಟ್ಟಿದ್ದಾರೆ, ಅದನ್ನು ನಾವು ಪರವಾಗಿಲ್ಲ ಸ್ವಂತ CID ಅವರು ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಪ್ರತಿಯೊಂದು ವಿಷಯದಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಟೈಮ್ ತೊಗೊಂಡ್ರೆ ಕೂಡ ಬಹಳ ನಿಷ್ಪಕ್ಷವಾಗಿ ತನಿಖೆ ಮಾಡಿದರೆ ವಾಸ್ತವಾಂಶ ಹೊರಗಡೆ ಬರಬೇಕು. ಹೀಗಾಗಿ ನೋಡಿ, 10 ದಿನ ಆಯಿತು, ಭರತ್ ರೆಡ್ಡಿ ಅವರು DSP ಅವರೇ ಒಂದು ಏನು ಕೊಟ್ಟಿದ್ದಾರೆ ಕಂಪ್ಲೇಂಟು. ಭರತ್ ರೆಡ್ಡಿ ಅವರು 1,000 ಜನರನ್ನ SP ಸರ್ಕಲಿಂದ ಜನಾರ್ದನ್ ಅವ್ರ ಮನೆಯವರೆಗೆ ಕರ್ಕೊಂಡು ಬಂದು ಗಲಾಟೆ ಮಾಡಿದ್ದಾರೆ ಹೇಳಿ DSP ಅವರು ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಯಾಕೆ ಅದನ್ನ ಇವ್ರನ್ನ ಭರತ್ ರೆಡ್ಡಿ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ? ಮಾಡಬೇಕಾಯ್ತು ಇಷ್ಟೊತ್ತಿಗೆ, ಅದು ಕೂಡ ನೀವು ಮಾಡ್ತಾ ಇಲ್ಲ. ಹಂಗಾಗಿ ಈ ಒಂದು CID ತನಿಖೆ ನಿಷ್ಪಕ್ಷವಾಗಿ ಆದರೆ ಮಾತ್ರ ನಮ್ಮ ಒಂದು ಸ್ವಾಗತ ಇರುತ್ತೆ. ನಿಷ್ಪಕ್ಷವಾಗಿ ಇಲ್ಲ ಅಂತಂದ್ರೆ ಮಾತ್ರ ಇದನ್ನ ಮತ್ತೆ CBIಗೆ ವಹಿಸಬೇಕು ಅಂತ ನಮ್ಮ ಚಾಲೆಂಜ್ ಮಾಡೋ ಸಾಧ್ಯತೆಗಳನ್ನು ಇರ್ತದೆ. ಹೌದೌದು, ಮಾಡ್ತೀವಿ. ಇವರು ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡಿದ್ರೆ ತೊಂದರೆ ಇಲ್ಲ, ಮಾಡಲಿಲ್ಲ ಅಂದ್ರೆ ಮಾತ್ರ ನಾವು ಚಾಲೆಂಜ್ ಮಾಡ್ತೀವಿ. ಈಗ ತನಿಖೆ ಆಗೋವರೆಗೂ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನೀವು ಆಮೇಲೆ ಅದು ನಾವು ನಿಷ್ಪಕ್ಷಪಾತ ಆಗೈತೆ ಇಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಗೊತ್ತಿದ್ಮೇಲೆ ಮತ್ತೆ ನಾವು ಇದು ಮಾಡೋದು, ಅವಾಗ ಒಪ್ಕೊಂತೀವಿ ನೀವು ಆ ಥರ ಯಾವ ಥರ ತನಿಖೆಯಲ್ಲಿ ಬರುತ್ತೆ ಅನ್ನೋದು. ಅದು ಕರೆಕ್ಟಾಗಿ ಮಾಡ್ತೀವಿ. ಸಭೆ ಮಾಡ್ತಾ ಇದ್ದೀವಿ. ಜನಾರ್ದನ್ ಅವರು ಚರ್ಚೆ ಮಾಡಕ್ಕೆ ಹೋಗಿದ್ದಾರೆ. ಅದೇ ಚರ್ಚೆ ಮಾಡಕ್ಕೆ ಹೋಗಿದ್ದಾರೆ. ಪಾರ್ಟಿ ಅವ್ರು ಅವ್ರು ಬಂದ್ಕೊಂಡಿದ್ರೆ ಸಾಯಂಕಾಲ ಆದೇಶ. ಬೇಲ್ ಸಿಕ್ಕಿದೆ ಸರ್ 25 ಜನ. ಆ್ಯಕ್ಚುಲಿ ಅದು ಈಗ ನೋಡಿ, ಒಂದು ನಮ್ಮ ಕಡೆಯವ್ರನ್ನ ಯಾಕೆ ಅರೆಸ್ಟ್ ಮಾಡಿದಾರೋ ಗೊತ್ತಿಲ್ಲ. ಅವರು ನಮ್ಮ ತಮ್ಮನ ಮನೆ ಮೇಲೆ ಬಂದಮೇಲೆ ಇವರು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಂತಿದ್ರಾಗಿ ಇವ್ರೇನು ಅವ್ರ ಮನೆ ಮೇಲೆ ಹೋಗಿ ಗಲಾಟೆ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ಇವರು ಅನವಸರವಾಗಿ ನಮ್ಮವ್ರನ್ನ ಅರೆಸ್ಟ್ ಮಾಡಿ ಮತ್ತೆ ಅವರು ಒಂದು 4-5 ದಿನ ಅಲ್ಲೇ ಇತ್ತು. ಇವ್ರು ಬೇಲ್ ಸಿಕ್ಕಿದೆ, ಎಲ್ಲರೂ ಬಂದಿದ್ದಾರೆ, ಬೆಳಗ್ಗೆನೇ ಬಂದಿದ್ದಾರೆ. ಈ ಸದ್ಯದ ಮಟ್ಟಿಗೆ ಅಂತೂ CBI ಕೇಳಲ್ಲ, ನೀವು CID ಓಕೆ ಸ್ಯಾಟಿಸ್ಫೈಡ್? ಓಕೆ, ನಿಷ್ಪಕ್ಷವಾಗಿ ಅವರು ತನಿಖೆ ಮಾಡಬೇಕು ಅಂತ ಒಂದು ನಮ್ಮ ಒತ್ತಾಯ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.